Thank you. ನಿಂತ್ಕೊಳ್ಳಿ ಹಂಗೆ ಒಂಚೂರು ನಿಂತ್ಕೊಳ್ಳಿ ಹಾಗೆ ಗಿದ್ದಣ ಇಲ್ಲ ನೋಡಿ ಇರಿ ಬನ್ನಿ ಇವರು ಶಿವತ್ ಸಾವಿರ ಬರ್ತಾರೆ ಪಟಾಕಿ ಹೊಡಿತಾರೆ ಬನ್ನಿ ಕಡೆ ಇಲ್ಲವ್ರೆ ಯಶಸ್ವಿ ಅಣ್ಣ ಹಿಡ್ಕೊಳ್ಳಿ ಸಾಕು ಸಾಕು ಹಿಡ್ಕೊಳ್ಳಿ ಅರಳಲ್ಲಿ ಸರ್ ಒಂದು ಹಚ್ಚಿದ್ರೆ ಹಣ ಇಲ್ಲಿ ಬಂದ್ಬಿಡಿ ಇಲ್ಲಿ ನೋಡಿ ಕುತ್ಕೊಂಡು ಹಚ್ಚಲಿ ಬಾ ಬೇಡ 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 ಬಂದ್ಬಿಡುತ್ತೆ ಸೈಡಿಗೆ ಬಂದ್ಬಿಡುತ್ತೆ அது அப்புறம் வந்து கூட எடுக்கலாம்
ಹೋಗಿ ದರ್ಶನ ಹೋಗಿ ಮುಂದೆ ದರ್ಶನ ಹೋಗಿ ಮುಂದೆ ಹೋಗಿ ಅಲ್ಲಿಂದ ಹೋಗಿ ಮುಂದೆ ಹೋಗಿ ಹೋಗಿ ಮುಂದೆ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಮುಂದೆ ಹೋಗಿ ಹೋಗಿ ಮುಂದೆ ಹೋಗಿ ತೀರ್ಥ ಪ್ರಸಾದ ಮುಂದೆ ಇಸ್ಕೊಳ್ಳಿ ಹಾಗೆ ಹಾಕಿ ಹಾಗೆ ಹಾಗೆ ಹೋಗಿ ಅಮ್ಮ ದರ್ಶನ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮಾತಾಡೋರು ಮುಂದೆ ಮುಂದೆ ಹೋಗಿ पंचशैलाधिपां देवदेवतन्नः भगवान् श्रीवेङ्कटां देवदेवतन्नः श्री श्रीनिवास वरदेवदेवतन्नः श्री श्रीनिवास मम देवदेवतन्नः श्री श्रीनिवास कुलदेवदेवतन्नः श्री श्रीनिवास परमं नमः वस्त्राब्दे भाग्यलक्ष्मीं करदलकमले सर्वदा धान्यलक्ष्मीः दोर्दण्डे वीरलक्ष्मीं हृदये सर्जने भूतकारुण्यलक्ष्मीः श्रीवत्समायुष्यमारोग्यं मा विलापां धीयते धरं धान्यं कुसुम्भोगे द्रावं निर्दसंवत्सरं दीर्घमायुः शतहिरस्तु ಇಲ್ಲೇ ಬನ್ನಿ ಇವತ್ತು ಮೈಸೂರಿನ ಕಲ್ಯಾಣಗಿರಿಯ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಕಲ್ಯಾಣ ವೆಂಕಟೇಶ್ವರರ ಸನ್ನಿಧಿಯಲ್ಲಿ ವಿಷ್ಣು ದೀಪೋತ್ಸವ ಲಕ್ಷ ದೀಪೋತ್ಸವದ ಉದ್ಘಾಟನೆಯನ್ನು ಮಾಡಿದ್ದೀನಿ. ಭಾಳ ವರ್ಷಗಳಿಂದ ಸುಮಾರು 13 ವರ್ಷಗಳಿಂದ ಈ ಭಾಗದಲ್ಲಿ ಹಿಂದೂಗಳನ್ನೆಲ್ಲ ಒಟ್ಟು ಮಾಡಿ ಧಾರ್ಮಿಕ ಕ್ಷೇತ್ರವನ್ನಾಗಿ ಪರಿವರ್ತಿಸೋದ್ರಲ್ಲಿ ನಮ್ಮ ಗಿರಿಧರ್ ಅವರ ಶ್ರಮ ಇದರಲ್ಲಿ ಬಹಳ ಎದ್ದು ಕಾಣ್ತಾ ಇದೆ. ನಮ್ಮ ಪಕ್ಷದ ಮುಖಂಡರು ಹೌದು, ಈ ಭಾಗದ ಜನರಲ್ಲಿ ನಂಬಿಕೆ ಹುಟ್ಟಿಸಿ ವಿಶೇಷವಾಗಿ ಉತ್ಸವಾದಿಗಳನ್ನು ನಡೆಸ್ತಾ ದೇವರ ಉತ್ಸವಗಳನ್ನು ಶ್ರದ್ಧೆಯಿಂದ ಧಾರ್ಮಿಕವಾಗಿ ಮಾಡಿಸ್ಕೊಂಡು ಬರ್ತಾ ಜನರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸುವಂಥ ಕೆಲಸವನ್ನು ಈ ಭಾಗದ ನಮ್ಮ ಗಿರಿಧರ್ ಅವರು ಮಾಡಿದ್ದಾರೆ. ಜನ ಅಪಾರವಾದ ನಂಬಿಕೆ ಇಟ್ಕೊಂಡು ಬರ್ತಾರೆ. ಇಲ್ಲಿ ಪ್ರತಿ ಶನಿವಾರ ನಡೆಯುವಂಥ ಲಕ್ಷ್ಮೀ ದೇವಿಯ ಉತ್ಸವದಲ್ಲಿ ಜನ ಏನು ಕೇಳ್ತಾರೋ ಅದಕ್ಕೆ ವರ ಕೊಡುವಂಥ ರೀತಿಯಲ್ಲಿ, ಅದಕ್ಕೆ ಅಭಯ ಕೊಡುವಂಥ ರೀತಿಯಲ್ಲಿ ಲಕ್ಷ್ಮೀ ದೇವರು ಇಲ್ಲಿ ಅಭಯವನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಈ ಕ್ಷೇತ್ರ ಬಹಳ ಪ್ರಸಿದ್ಧಿಗೆ ಬರ್ತಾ ಇದೆ. ಪ್ರಸಿದ್ಧಿಗೆ ದೇವರು ಮತ್ತು ಧಾರ್ಮಿಕ ನಂಬಿಕೆ ಜೊತೆಗೆ ಈ ದೇವಸ್ಥಾನವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರುವಂಥ ಎಲ್ಲ ಆಡಳಿತ ಮಂಡಳಿಯ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಭಾಳ ಸಂತೋಷದಿಂದ ಇವತ್ತು ಈ ಲಕ್ಷ ದೀಪೋತ್ಸವದ ಉದ್ಘಾಟನೆಯನ್ನು ಈ ಭಾಗದಲ್ಲಿ ಮಾಡಿದ್ದೀನಿ. ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ವಿಷ್ಣು ದೀಪೋತ್ಸವದ ಪ್ರಯುಕ್ತ ಲಕ್ಷ ದೀಪೋತ್ಸವ ನಡೆಯುತ್ತೆ. ಹಾಗೆ ಈ ವರ್ಷವೂ ಇವತ್ತು ಲಕ್ಷ ದೀಪೋತ್ಸವ ವಿಷ್ಣು ದೀಪೋತ್ಸವ ಬಂದಿದೆ. ಸುಮಾರು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಮಾನ್ಯ ಶಾಸಕರಾಗಿರೋದಕ್ಕಿಂತ ಮುಂಚೆಯೂ ಇದನ್ನು ಅನೇಕ ಸಂದರ್ಭಗಳಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಶಾಸಕರಾದ ನಂತರವೂ ಉದ್ಘಾಟನೆಯನ್ನು ಮಾಡಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಆದ ನಂತರವೂ ಇದು ಒಂದು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತಾ, ಸೊ ಭಗವಂತ ಅವ್ರಿಗೂ ಆ ಮಂತ್ರಿ ಸ್ಥಾನವನ್ನು ಒದಗಿಸ್ಕೊಡುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಇಲ್ಲಿಗೆ ಇನ್ನಷ್ಟು ಶಕ್ತಿ ಬೇಕು, ಈ ದೇವಸ್ಥಾನ ಇನ್ನಷ್ಟು ಬೆಳಿಬೇಕು. ತುಂಬ ಸಾಕಷ್ಟು ಜನಕ್ಕೆ ಇಲ್ಲಿಂದ ಒಳ್ಳೆಯದಾಗ್ತಾ ಇದೆ. ಸೊ ಇನ್ನೂ ಸಾಕಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಇದನ್ನು ದೇವಸ್ಥಾನವನ್ನು ಇನ್ನಷ್ಟು ಬೆಳೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತೇನೆ.